ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಸದ್ಯಕ್ಕೆ ಯಾವುದೇ ಥರದ ಕ್ಲಾಸ್ ಇಲ್ಲ. ಕ್ಲಾಸ್ ಕನೆಕ್ಟ್ ಮಾಡೋಕೆ ಹೇಳ್ತೀನಿ, ಓಕೆನಾ? ಸೊ ಇವತ್ತಿಂದು ನಿಮಗೆ ಹೇಳಬೇಕಂದ್ರೆ ನಾನು ಮಾರ್ಕೆಟಿಗೆ ಎಂಟ್ರಿ ಆಗಿದ್ದು ಸ್ವಲ್ಪ ಲೇಟ್ ಆಯ್ತು ಇವತ್ತು. ಸೊ ಹಾಗಾಗಿನೇ ಎಚ್ ಕೆ ರಿಸ್ಕ್ ತೊಗೊಂಡೋಗಿ ಟ್ರೇಡ್ ಮಾಡೋಕ್ಕೆ ಹೋಗಿಲ್ಲ. ಒಂದೇ ಸೈಡು ಪುಟ್ ಸೈಡ್ ಟ್ರೇಡ್ ತೊಗೊಂಡಿದ್ದೀನಿ. ಅದು ಒಂದು ಕ್ಯಾಂಡಲ್ ಮೂವ್ ಆದರೂ ಪಾಯಿಂಟ್ಸ್ ಮೂವ್ ಆಗ್ತಿರಲ್ಲ. ಸೊ ಅದಕ್ಕೆ ಮತ್ತೆ ಮಚ್ ಮೋರ್ ಟ್ರೇಡ್ ಮಾಡೋಕ್ಕೆ ಹೋಗಲಿಲ್ಲ ನಾನು. ಲೆಟ್ಸ್ ಕ್ಲೋಸಿಂಗ್ ಫಾರ್ ದ ಡೇ, ನೋ ಮೋರ್ ಟ್ರೇಡ್ಸ್ ಟುಡೇ. ಸೊ ಇವತ್ತು ಆ್ಯಕ್ಚುಲಿ ಮಾರ್ಕೆಟಲ್ಲಿ ಟ್ರೇಡ್ ಎಲ್ಲಿತ್ತು, ಎಲ್ಲಿ ನಿಮಗೆ ಈಸಿ ಟ್ರೇಡ್ ಇತ್ತು, ಎಲ್ಲಿ ಟಫೆಸ್ಟ್ ಟ್ರೇಡ್ ಇತ್ತು ಅನ್ನೋದು ಕೂಡ ಗೈಡ್ ಮಾಡ್ತೀನಿ. ಇವತ್ತು ತುಂಬ ಜನ ಸ್ಟೂಡೆಂಟ್ಸ್ದು ಮೆಸೇಜ್ ನೋಡಿದೆ ನಾನು. ಅವರು ಆಲ್ಮೋಸ್ಟ್ ಇಲ್ಲೇ ಟ್ರೇಡ್ ತೊಗೊಂಡಿದ್ದೀನಿ ಅಂತ ಕಳಿಸಿದ್ದಾರೆ. ಎಸ್, ದಿಸ್ ವಾಸ್ ದ ವೆರಿ ಗುಡ್ ಟ್ರೇಡ್ ಆ್ಯಕ್ಚುಲಿ, ಇಲ್ಲ ಅಂತ ಹೇಳೋದಿಲ್ಲ. ಎಕ್ಸಾಕ್ಟ್ 0.272 ಇಂದಲೇ ಮೇಲೆ ಹೋಗಿದೆ. ಅಗೇನ್ ರಿಟ್ರೇಸ್ಮೆಂಟ್ ತೊಗೊಂಡು ಮೇಲೆ ಹೋಗಿದೆ. ಸೊ 2 ಟೈಮ್ಸ್ ಅಪ್ಸೈಡ್ ಹೋಗಿದೆ. ನಾನು ಇಲ್ಲಿ ಟ್ರೇಡ್ ಮಾಡಿದ್ದೆಲ್ಲಿ ಅಂದರೆ ಸಿಂಪಲ್ ಲಾಜಿಕಲ್ ಟ್ರೇಡ್ ಮಾಡಿದೆ. ಏನಂದರೆ ಮಾರ್ಕೆಟು 2 ಟೈಮ್ಸ್ ಮೇಲೆ ಬಂದು ಅಗೇನ್ ರಿಜೆಕ್ಷನ್ ತೊಗೊಳ್ತಿತ್ತು ಅಂತ ಇಲ್ಲಿ ಟ್ರೇಡ್ ಎತ್ಕೊಂಡೆ. ಬಟ್ ಕಾನ್ಫಿಡೆನ್ಸ್ ಇರಲಿಲ್ಲ, ಯಾಕೆಂದರೆ ಆಲ್ ಟೈಮ್ ಹೈ ಇನ್ ಇಯರಲ್ಲಿರೋದ್ರಿಂದ ಮಾರ್ಕೆಟ್ ವೆರಿ ಫಾಸ್ಟ್ ಅಪ್ಸೈಡ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಗೊತ್ತಿತ್ತು ನನಗೆ. ಸೊ ಅದೇ ರೀಸನ್ಗೆ ಟ್ರೇಡ್ನ ಹೋಲ್ಡು ಕೂಡ ಮಾಡಲಿಲ್ಲ ನಾನು ಜಾಸ್ತಿ ಹೊತ್ತು. ಸೊ ಸಿಂಪಲ್ ಟ್ರೇಡ್ ತೊಗೊಂಡು ಮುಗಿಸೋಣ ಅಂತಲೇ ತೊಗೊಂಡಿದ್ದೆ. ಒಂದು 5-6 ಸಾವಿರ ಆದರೆ ಸಾಕು. ಬಿಕಾಸ್ ಕಾಲ್ ಸೈಡ್ ಹೋಗಲಿಕ್ಕೆ ಎಲ್ಲಿಂದ ಮಾರ್ಕೆಟು ಕೆಳಗಡೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿನೇ ಕಾಲ್ ಸೈಡ್ ಟ್ರೇಡ್ ಬೆಳಗ್ಗೆನೇ ಮಿಸ್ ಆಗಿದ್ದಾವೆ. ಸೊ ಮತ್ತೆ ಏನಕ್ಕೆ ಅಗೇನ್ ಕಾಲ್ ಸೈಡ್ ರಿಸ್ಕ್ ತೊಗೊಳ್ಳೋದು ಅಂತ ನೋ ಮೋರ್ ಟ್ರೇಡ್ಸ್ ಅಂತ ಕ್ಲೋಸ್ ಮಾಡಿದ್ದೀನಿ, ಓಕೆನಾ? ಸೊ ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸಿಂಪಲ್ ಲಾಜಿಕ್ ಇತ್ತು. ಸ್ಟೂಡೆಂಟ್ಸಿಗೆ ನೆನ್ನೆ ಗೈಡ್ ಮಾಡಿದ್ದೆ ನಾನು. ಏನಂದರೆ, ಇಫ್ ಮಾರ್ಕೆಟ್ಸ್ ಬ್ರೇಕ್ಸ್ ಡೇ ಹೈ, ಆಲ್ವೇಸ್ ಗೋ ವಿತ್ ಪ್ರೈಸ್ ಆ್ಯಕ್ಷನ್. ಅಪ್ಸೈಡ್ ಟ್ರೆಂಡಲ್ಲಿರೋದ್ರಿಂದ ಅಪ್ಸೈಡ್ ಟ್ರೇಡ್ ಮೂವ್ ಆಗುತ್ತೆ ಅಂತ. ಬಟ್ ರಿಟ್ರೇಸ್ಮೆಂಟ್ ಕೊಟ್ಟೋಗಿದ್ರೆ ತುಂಬ ಚೆನ್ನಾಗಿರೋದು. ರಿಟ್ರೇಸ್ಮೆಂಟ್ ಕೊಡಲಿಲ್ಲ ಮಾರ್ಕೆಟು. ಅಪ್ಸೈಡಲ್ಲೇ ಕಂಟಿನ್ಯೂಸ್ ಆಗಿ ಅಪ್ಸೈಡ್ ಮೂವ್ ಆಗ್ತಿದೆ, ಓಕೆನಾ? ಹೋಪ್ ನಿಮಗೆ ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಕಂಟಿನ್ಯೂಸ್ ಅಪ್ಸೈಡ್ ಮೂವ್ ಆಗ್ತಿದೆ, ಮಾರ್ಕೆಟ್ ನಾನ್ ಸ್ಟಾಪ್ ಮೂವ್ ಆಗ್ತಿದೆ. ನೋಡೋಣ ಎಲ್ಲಿ ತನಕ ಹೋಗಿ ನಿಲ್ಲುತ್ತಾ, ನಿಂತ್ಕೊಳ್ಳಿ. ಅದು ನಮಗೆ ಬೇಕಿಲ್ಲ. ಅದು ಮಾರ್ಕೆಟ್ ಎಷ್ಟು ದೂರನಾರು ಹೋಗಲಿ. ಒನ್ಸ್ ಪ್ರಾಫಿಟ್ ಈಸ್ ಡನ್, ನೋ ಮೋರ್ ಟ್ರೇಡ್ಸ್ ಟುಡೇ, ಓಕೆನಾ? ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಬ್ಯಾಂಕ್ ನಿಫ್ಟಿ ಅಂತೂ ಅನ್ಬಿಲಿಯಬಲ್ ಇವತ್ತು. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಆಲ್ಮೋಸ್ಟ್ ಅದು ಕೂಡ ಅಪ್ಸೈಡ್ ಫಾಸ್ಟ್ ಮೂಮೆಂಟ್ನ ಕೊಡ್ತಾ ಇದೆ, ಬ್ಯಾಂಕ್ ನಿಫ್ಟಿ ಕೂಡ. ಸೊ ಹೋಪ್ ಬ್ಯಾಂಕ್ ನಿಫ್ಟಿ ಅಪ್ಸೈಡ್ ಮೂವ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಏಕೆಂದರೆ ಆಲ್ ಟೈಮ್ ಹೈಯಲ್ಲಿ ಎರಡೂ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಅಪ್ಸೈಡ್ ಮೂವ್ನು ಕೂಡ ಆಗ್ಬೋದು. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸಿಂಪಲ್ ಟ್ರೇಡ್ ಇದ್ದಿದ್ದು. ಇದೇ ಲೆವೆಲಿಗೆ ಬಂದಾಗ ಟ್ರೇಡ್ ಎತ್ಕೊಂಡಿದ್ರೆ ಉತ್ತಮ ಟ್ರೇಡ್ ಇದ್ದಿದ್ದು. ಅದಾದಮೇಲೆ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಟ್ರೇಡ್ ಇಲ್ಲ, ಓಕೆನಾ? ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.